ಭಗವದ್ಗೀತೆ ಬಗ್ಗೆ ಡಿ.ವಿ.ಜಿ ಹೇಳುತ್ತಾರೆ, ಭಗವದ್ಗೀತೆಯಿಂದ ನಮ್ಮ ಅಂತರಂಗದಲ್ಲಿ ಉಂಟಾಗುವ ಮುಖ್ಯ ಪರಿಣಾಮವು ಶಾಂತಿ, ಮನಸ್ಸಿಗೆ ಸಮಾಧಾನ, ಆಳವಾದ ನಂಬಿಕೆಯಿಂದ ಬಂದ ಧೈರ್ಯ, ಭರವಸೆ, ನೆಮ್ಮದಿಗಳು. ಇದು ಶಾಂತಿ ರಸ. ಯಾವ ಗ್ರಂಥದಿಂದ ನಮ್ಮ ಹೃದಯದಲ್ಲಿ ರಸವೆಂಬ ಒಂದು ಇಷ್ಟಾನುಭವ ಉಂಟಾಗುತ್ತದೋ ಅದು ಕಾವ್ಯ. ಅದರ ವಿಷಯವು ಕಠಿಣವಾದ ಶಾಸ್ತ್ರವಾಗಿದ್ದರೂ ಅದರಲ್ಲಿ ರಸವಿರುವಷ್ಟು ಮಟ್ಟಿಗೆ ಅದು ಕಾವ್ಯ. ಅದರ ವಿಷಯವು ಕಠಿಣವಾದ ಶಾಸ್ತ್ರವಾಗಿದ್ದರೂ ಅದರಲ್ಲಿ ರಸವಿರುವಷ್ಟು ಮಟ್ಟಿಗೆ ಅದು ಕಾವ್ಯ. ಭಗವದ್ಗೀತೆಯು ಶಾಸ್ತ್ರಕಾವ್ಯವೆಂದು ಹೇಳಿದ್ದಾಗಿದೆ. ರಸವೆಂದರೆ ಇಷ್ಟಾನುಭವದ ಕಾರಣದ್ರವ್ಯ. ಮಾವಿನ ಹಣ್ಣಿನ ರುಚಿ ಗಂಧಗಳು ಅದರ ರಸ, ಮಲ್ಲಿಗೆಯ ವಾಸನೆಯು, ಗುಲಾಬಿಯ ಬಣ್ಣವೂ ಅದರ ರಸ, ಹೊಂಗೆಯ ಚಿಗುರಿನ ಕೋಮಲತೆ ಅದರ ರಸ. ಈ ನಾನಾ ರುಚಿಕಾಂತಿಗಳನ್ನು ಕಂಡಾಗ ನಮ್ಮ ಹೃದಯದಲ್ಲಿ ಒಂದು ಆರ್ದ್ರತೆ, ಒಂದು ತೇವ, ಒಂದು ಕರಗಿ ಹರಿಯುವ ಸುಳಿವು ಅನುಭವವಾಗುತ್ತದೆ. ಅದೇ ರಸ ಭಾವ. ಕಾವ್ಯ ಕಲಾರಸಗಳು 8 ಪೂರ್ವಿಕರಲ್ಲಿ ಒಂದು ಎಣಿಕೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ, ಭೀಭತ್ಸ, ರೌದ್ರ, ಇವು ಆ 8. ಇವೆಲ್ಲ ಮನೋವಿಕಾರಾತ್ಮಕಗಳು ಮತ್ತು ವಿಕಾರಾಧೀನಗಳು. ನಿರ್ವಿಕಾರವಾದದ್ದು ಶಾಂತಿರಸ. ಶಾಂತಿಯನ್ನು ಅಧಿರಸವೆಂದು ವಿಶೇಷಿಸುವುದು ಯುಕ್ತವಾಗುತ್ತದೆ. ಶಾಂತಿ ಎಂದರೆ ಅಲೆದಾಟ, ಬಡಿದಾಟಗಳಿಲ್ಲದೆ, ಚಿಂತೆ ಭೀತಿಗಳಿಲ್ಲದೆ ಏಕಾಕಾರವಾಗಿ ಹರಡಿ ನೆಲೆಸಿರುವ ಸುಖ. ಅಂಥ ನಿರ್ವಿಕಾರ ಸುಖವೇ ಆನಂದ. ಆನಂದದ ಪರಿಪೂರ್ಣ ಲಕ್ಷಣವೇ ಶಾಂತಿ. ಶಾಂತಿ ಬಂದ ಮೇಲೆ ಬೇಕು ಬೇಡಗಳೆಂಬುದರ ಸುಳಿವಿರದು. ಆ ಸಂತುಷ್ಟ ಸಂತೃಪ್ತ ಸ್ಥಿತಿ ಬರುವುದು ಸಮಸ್ತ ಶಂಕ ಅಶಂಕಗಳು ನಿರ್ಮೂಲವಾದಾಗ. ಈ ಬಗೆಯ ಹೃದಯ ಪರಿಣಾಮವು ಗೀತಾ ಕಲ್ಪವೃಕ್ಷದ ಪರಮಫಲ. ಕಲ್ಪವೃಕ್ಷ ಎಂದರೆ ಕೇಳಿದ್ದನ್ನು ಕೊಡುವಂಥದ್ದು. ಯಾವುದೇ ಸಮಸ್ಯೆ ಇಟ್ಕೊಂಡು ನೀವು ಗೀತೆ ಓದಿದ್ರೂ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಅದರಿಂದ ಅದಕ್ಕೆ ದಾರಿ ತೋರಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅದು ಶಾಂತಿರಸ ಪ್ರಧಾನವಾದ ಕೃತಿ. ಅರ್ಜುನನ ಕರುಣವು, ವಿಶ್ವರೂಪ ದರ್ಶನದ ಅದ್ಭುತವು ಅದಕ್ಕೆ ಪೋಷಕಗಳಾದ ಉಪರಸಗಳು. ಹೀಗೆ ಗ್ರಂಥವು ರಸವತ್ತಾದದ್ದೆಂದು ಸಿದ್ಧವಾದ ಮೇಲೆ ಅದರ ಗಾಯನಾರ್ಹತೆಯ ವಿಷಯದಲ್ಲಿ ಸಂದೇಹವಿರದು. ಏಕೆಂದರೆ ಛಂದೋಬದ್ಧವಾದ ವಾಗ್ರಚನೆಯು, ರಾಗ ಧ್ವನಿ ರೂಪವಾದ ಸಂಗೀತವು, ರಸಕ್ಕೆ ಸಹಜವಾದ ಯಾನ ಸಾಧನಗಳು ಅವೆರಡೂ ಕೂಡಿಕೊಂಡಾಗ ಆಗುವುದು ಗೇಯ ಕಾವ್ಯ. ಅದೇ ಗೀತೆ ಅಥವಾ ಹಾಡು. ರಸದ ಕಾರ್ಯಕ್ಷೇತ್ರವು ಹೃದಯ. ಹೃದಯವು ಮನಸ್ಸು ಬುದ್ಧಿಗಳ ಸಮ್ಮೇಳನ ಸ್ಥಾನ. ಆದುದರಿಂದ ಇಲ್ಲಿ ಬುದ್ಧಿ ಪ್ರಚೋದನೆಗಾಗಿ ಬೋಧಕ ಸಾಹಿತ್ಯ ಬೇಕಾಗುತ್ತದೆ. ಮನಸ್ಸಿನ ಪ್ರಚೋದನೆಗಾಗಿ ಭಾವ ಸಾಹಿತ್ಯ ಬೇಕು. ಭಾವ ಪರಿಪೋಷಣೆಗಾಗಿ ಸಂಗೀತ ಬೇಕು. ಬೋಧನೆ, ರಸಭಾವ, ಗಾನಾನುಕೂಲತೆ ಈ 3 ಗುಣಗಳು ಭಗವದ್ಗೀತೆಯಲ್ಲಿ ಸಮ್ಮಿಳಿತವಾಗಿವೆ. ಇದೊಂದು ಅಪೂರ್ವ ಜಾತಿಯ ಪ್ರಬಂಧ. ವೇದದ ಹೊರತು ಇದರೊಡನೆ ಹೋಲಿಸಲಾಗುವ ಪ್ರಬಂಧ ಇನ್ನೊಂದಿಲ್ಲ.